ಕ್ರಿಕೆಟ್ ಲೋಕದ ಸೆನ್ಸೇಷನಲ್ ಬ್ಯಾಟರ್ ವೈಭವ್ ಸೂರ್ಯವಂಶಿ ಈಗಾಗಲೇ ವರ್ಲ್ಡ್ ಕ್ಲಾಸ್ ಬೌಲರ್ಗಳ ಎದುರಲ್ಲೂ ಕೂಡ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ನೀಡಿ ಸೈ ಎನಿಸಿಕೊಂಡಿದ್ದಾರೆ. ಆದರೆ ಸೂರ್ಯವಂಶಿಯನ್ನ ಹೇಗೆ ಕಟ್ಟಿ ಹಾಕಬಹುದು ಅನ್ನೋದರ ಬಗ್ಗೆ ಮಾಜಿ ಆಟಗಾರ ಹರ್ಭಜನ್ ಸಿಂಗ್ ಈಗ ಟಿಪ್ಸ್ ಕೊಟ್ಟಿದ್ದಾರೆ. ಸೊ ಏನದು ಟಿಪ್ಸ್? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾದ ಮಾಜಿ ಸ್ಪಿನ್ನರ್ ಹರ್ಭಜನ್ ಸಿಂಗ್ ಕೂಡ ಯುವ ಕ್ರಿಕೆಟರ್ ವೈಭವ್ ಸೂರ್ಯವಂಶಿ ಅವರ ಸ್ಫೋಟಕ ಬ್ಯಾಟಿಂಗ್ ಶೈಲಿಯನ್ನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಇಷ್ಟು ಸಣ್ಣ ಏಜಲ್ಲೇ ಮೈದಾನದಲ್ಲಿ ಜಗತ್ತನ್ನೇ ಆಳಬಲ್ಲ ಇಂತಹ ಅದ್ಭುತ ಆಟಗಾರನನ್ನ ನಾನು ನನ್ನ ಕ್ರಿಕೆಟ್ ಕರಿಯರ್ನಲ್ಲೇ ನೋಡಿರಲಿಲ್ಲ ಎಂದಿದ್ದಾರೆ. 15ನೇ ವಯಸ್ಸಿನಲ್ಲೇ ಕ್ರಿಕೆಟ್ ಜಗತ್ತೇ ತಮ್ಮ ಬಗ್ಗೆ ಮಾತನಾಡೋ ಹಾಗೆ ತಮ್ಮ ಟ್ಯಾಲೆಂಟ್ ತೋರಿಸಿರುವಂತ ಅದೇ ವೈಭವ್ ಸೂರ್ಯವಂಶಿಯನ್ನ ಹೇಗೆ ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಭಜ್ಜಿ ಕೆಲ ಟಿಪ್ಸ್ ಕೊಟ್ಟಿದ್ದಾರೆ. ಅಟ್ಯಾಕ್ಗೆ ಪ್ರತಿ ಅಟ್ಯಾಕ್ ಮಾಡಿದ್ರಷ್ಟೇ ವಿಕೆಟ್. ಬ್ಯಾಟಿಂಗ್ ನಲ್ಲಿ ಪ್ರತಿ ಬಾಲ್ ನಲ್ಲೂ ಕೂಡ ಬಿಗ್ ಹಿಟ್ ಗಳ ಭಯ ಹುಟ್ಟಿಸ್ತಾ ಇರುವಂತ ವೈಭವ್ ಬಗ್ಗೆ ಬೌಲರ್ಸ್ ಕೂಡ ಕೆಲವರು ಸ್ವಲ್ಪ ನರ್ವಸ್ ಆಗ್ತಾರೆ. ಆದ್ರೆ ಬೌಲರ್ಗಳು ಹೇಗೆ ವಿಕೆಟ್ ಅನ್ನ ಪಡೆಯಬಹುದು ಅಥವಾ ಸೂರ್ಯವಂಶಿಯನ್ನ ಹೇಗೆ ಟ್ರ್ಯಾಪ್ ಮಾಡಬಹುದು ಅನ್ನೋದನ್ನ ಭಜ್ಜಿ ತಿಳಿಸಿದ್ದಾರೆ. ಸೂರ್ಯವಂಶಿ ಅವರಂತ ನಿರ್ಭೀತ ಬ್ಯಾಟರ್ಗೆ ಡಿಫೆನ್ಸಿವ್ ಆಗಿ ಬೌಲಿಂಗ್ ಮಾಡಿದ್ರೆ ಅವರು ಆ ಚೆಂಡನ್ನ ಮೈದಾನದ ಮೂಲೆಗೂ ಕೂಡ ಅಡ್ತಾರೆ. ಪ್ರತಿ ಬಾಲಲ್ಲೂ ಬೌಂಡ್ರಿ ಅಥವಾ ಸಿಕ್ಸರ್ ನೋಡ್ತಾರೆ. ಸೊ ಅವರ ವಿರುದ್ಧ ಬರೀ ರನ್ ಅನ್ನ ನಿಯಂತ್ರಣ ಮಾಡೋಕೆ ಬೌಲರ್ಗಳು ಪ್ರತಿ ದಾಳಿಯನ್ನ ಮಾಡಿದ್ರೆ ಸಾಕಾಗಲ್ಲ. ಬೌಲರ್ಗಳು ಕೇವಲ ರನ್ ಬರದಂತೆ ತಡೆಯೋಕೆ ಯತ್ನಿಸದೆ ವಿಕೆಟ್ ಪಡೆಯೋ ನಿಟ್ಟಿನಲ್ಲೂ ಕೂಡ ಆಕ್ರಮಣಕಾರಿಯಾಗಿ ಅವರು ಪ್ಲಾನ್ ಅನ್ನ ಮಾಡಬೇಕು ತಮ್ಮ ಬೌಲಿಂಗ್ ಶೈಲಿಯಲ್ಲಿ. ಆಗಷ್ಟೇ ವೈಭವ್ ವಿಕೆಟ್ ಅನ್ನ ಪಡೆಯೋಕೆ ಸಾಧ್ಯ. ವೇಗದ ಬೌಲರ್ ಇರಲಿ ಅಥವಾ ಸ್ಪಿನ್ ಬೌಲರ್ಗಳೇ ಇರಲಿ, ಇಬ್ಬರ ವಿರುದ್ಧ ಕೂಡ ಒಂದೇ ರೀತಿಯ ಅಗ್ರೆಸಿವ್ ಮನೋಭಾವದಿಂದ ಬ್ಯಾಟಿಂಗ್ ಮಾಡುವಂತ ವೈಭವ್ ಆಟಕ್ಕೆ ಬೇರೆ ಯಾರು ಕೂಡ ಕಂಪೇರ್ ಮಾಡೋಕೆ ಸಾಧ್ಯನೇ ಇಲ್ಲ. ಸೊ ಅವರ ವಿರುದ್ಧ ಯಶಸ್ಸನ್ನ ಸಾಧಿಸೋಕೆ ಬೌಲರ್ಗಳು ಕೂಡ ಕೌಂಟರ್ ಅಟ್ಯಾಕ್ ಮಾಡಲೇಬೇಕು. ಸೊ ಅದೊಂದೇ ಏಕೈಕ ದಾರಿ ಎಂದಿದ್ದಾರೆ. ಇನ್ನು ಇದೇ ವೇಳೆ ಇಂಗ್ಲೆಂಡ್ ವಿರುದ್ಧದ ಅಂಡರ್-19 ವಿಶ್ವಕಪ್ ಫೈನಲ್ ನಲ್ಲಿ ಕೇವಲ 80 ಬಾಲಲ್ಲೇ 175 ರನ್ಗಳನ್ನ ಬಾರಿಸಿದ್ದ ಸೂರ್ಯವಂಶಿ ಆಟವನ್ನ ಅವರು ಕೊಂಡಾಡಿದ್ದಾರೆ. ವಿಶ್ವದ ಅಗ್ರ ಬೌಲರ್ಗಳೇ ಅವರಿಗೆ ಎಲ್ಲಿ ಬೌಲಿಂಗ್ ಮಾಡಬೇಕು ಅಂತೇಳಿ ಯೋಚಿಸುವಂತೆ ಮೈದಾನದಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡಿದ್ದಾರೆ. ಸೊ ಈಗಿರುವಾಗ ಸೂರ್ಯವಂಶಿ ಟ್ಯಾಲೆಂಟ್ನು ಕೂಡ ಒಪ್ಪಿಕೊಳ್ಳಬೇಕಾಗುತ್ತೆ ಎಂದಿದ್ದಾರೆ. ಹಾಗೆ ಇದೇ ವೇಳೆ ಮತ್ತೊಂದು ವಿಚಾರವನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಸೂರ್ಯವಂಶಿ 6 ಹೊಡೆದ್ರೆ ಅವನ ಟ್ಯಾಲೆಂಟ್ ಒಪ್ಪಿಕೊಳ್ಳಿ. ಇನ್ನು ಸೂರ್ಯವಂಶಿ ವಿಕೆಟ್ಗಾಗಿ ನೀವು ಕೌಂಟರ್ ಅಟ್ಯಾಕ್ ಮಾಡಿ ಎಂದಿರುವಂತ ಭಜ್ಜಿ ಇದು ಎಲ್ಲಾ ಟೈಮಲ್ಲೂ ಕೂಡ ವರ್ಕೌಟ್ ಆಗಲ್ಲ ಅನ್ನೋದನ್ನು ಕೂಡ ಅವರೇ ಹೇಳಿದ್ದಾರೆ. ಕೆಲವು ಸಲ ನೀವು ಹೊಡೆತವನ್ನ ತಿನ್ನಬಹುದು. ಸೊ ಎಷ್ಟೇ ಪ್ಲಾನ್ ಮಾಡಿದ್ರು ಕೂಡ ಸೂರ್ಯವಂಶಿ ಆ ಬಾಲ್ಗಳನ್ನ ತುಂಬಾನೇ ಚೆನ್ನಾಗಿ ಫಿನಿಶ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಸೊ ಅವನು ಸಿಕ್ಸರ್ಗಳನ್ನ ಹೊಡಿತಾ ಇದ್ದ ಅಂದ್ರೆ ಅದು ಆಟದ ಭಾಗ. ಅವನು ಒಳ್ಳೆಯ ಆಟಗಾರ ಅಂತೇಳಿ ನೀವು ಒಪ್ಪಿಕೊಳ್ಳೇಬೇಕು. ಹಾಗೆ ಸೂರ್ಯವಂಶಿ ಯಾವ ದಿಕ್ಕಲ್ಲಿ ಬ್ಯಾಟಿಂಗ್ ಮಾಡ್ತಾನೆ ಅನ್ನೋದಕ್ಕಿಂತ ನೀವು ಹೇಗೆ ಬೌಲಿಂಗ್ ಮಾಡ್ತೀರಿ ಅನ್ನೋ ತರ ಅದರ ಮೇಲೆ ನಿಮಗೆ ಬೇಕಾಗಿರೋ ರೀತಿಯಲ್ಲಿ ನಾನು ಎಲ್ಲಿ ನನ್ನ ಫೀಲ್ಡಿಂಗ್ ಅನ್ನ ನಿಲ್ಲಿಸ್ಕೊಂಡ್ರೆ ಸೊ ಆತನನ್ನ ಔಟ್ ಮಾಡ್ಬೋದು ಅನ್ನೋ ಆಧಾರದ ಮೇಲೆ ನೀವೇ ಪ್ಲಾನ್ ಮಾಡಿ ಫೀಲ್ಡರ್ನ ನಿಲ್ಲಿಸ್ಕೊಳ್ಬೇಕು ಅಥವಾ ಸೆಟ್ ಮಾಡ್ಕೊಳ್ಳಿ. ಆಗ ವಿಕೆಟ್ ಅನ್ನ ತೆಗಿಬಹುದು ಎಂದು ಟಿಪ್ಸ್ ಕೊಟ್ಟಿದ್ದಾರೆ. ಒಟ್ನಲ್ಲಿ ಸೂರ್ಯವಂಶಿ ಮಿಂಚೋಕೆ ಶುರು ಮಾಡಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ಅವರ ಸಾಮರ್ಥ್ಯವನ್ನ ಹೊಗಳುತ್ತಿದ್ದಾರೆ. ರಾಜಸ್ಥಾನ ರಾಯಲ್ಸ್ ಪರ 2025ರಲ್ಲಿ ಅಂದ್ರೆ ತಮ್ಮ 14ನೇ ವಯಸ್ಸಿನಲ್ಲಿ IPLಗೆ ಪದಾರ್ಪಣೆ ಮಾಡಿದ್ದ ಸೂರ್ಯವಂಶಿ ಗುಜರಾತ್ ಟೈಟನ್ಸ್ ವಿರುದ್ಧ ಕೇವಲ 35 ಬಾಲಲ್ಲಿ ಶತಕ ಸಿಡಿಸಿ ಪುರುಷರ T20 ಕ್ರಿಕೆಟ್ನಲ್ಲಿ ಶತಕ ಬಾರಿಸಿದ ಅತ್ಯಂತ ಕಿರಿಯ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಭಾರತ ಪರ ಕೂಡ ಡೆಬ್ಯೂ ಮಾಡಿ 15 ವರ್ಷ 99 ದಿನಗಳಲ್ಲಿ ಭಾರತದ ಅತ್ಯಂತ ಕಿರಿಯ ಅಂತಾರಾಷ್ಟ್ರೀಯ ಚೊಚ್ಚಲ ಆಟಗಾರ ಎನ್ನುವಂತ ದಾಖಲೆಗೂ ಪಾತ್ರರಾಗಿದ್ದಾರೆ. ಸೊ ಕ್ರಿಕೆಟ್ ಫ್ಯಾನ್ಸ್ ಈಗ ಸೂರ್ಯವಂಶಿ ಮೈದಾನ ಕಿಳಿಯೋದನ್ನ ನೋಡೋಕೆ ಕಾಯೋ ರೀತಿಯಲ್ಲಿ ಕ್ರೇಜ್ ಹೆಚ್ಚಿಸಿದ್ದಾರೆ. ನಮಸ್ಕಾರ.